IAS ಅಧಿಕಾರಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಅಂತ ಜ್ಞಾನೇಂದ್ರ ಕುಮಾರ್ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. KPICಯಲ್ಲಿ ಕಾರ್ಯನಿರ್ವಹಿಸಿದ್ರು ಅಧಿಕಾರಿ. ದೆಹಲಿಗೆ ಹೋಗ್ತೀನಿ ಅಂತ ಟಿಕೆಟ್ ಬುಕ್ ಮಾಡಿಕೊಂಡ್ರು. ಹೋಗ್ತೀನಿ ಅಂತ ಮನೆ ಬಿಟ್ಟು ಹೋದಂಥವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ತೋರಿಸ್ತಾ ಇದ್ದೀವಿ ನೋಡಿ ಅವರ ಫೋಟೋವನ್ನು. ಜ್ಞಾನೇಂದ್ರ ಕುಮಾರ್ IAS ಅಧಿಕಾರಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ಈ ಹಿಂದೆ ಇವರು ಕೆಲಸ ಮಾಡಿದರು KPSCನಲ್ಲಿ. ಈಗ ಅದು ದೊಡ್ಡ ಮಟ್ಟಿಗೆ ಹೊತ್ತು ಉರಿತಾ ಇದೆ ಅಲ್ಲಿ. ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಇಂಥ ಪ್ರಶ್ನೆಗಳು ಹೇಳ್ತಾ ಇವೆ. ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ಇವರು ನಿಗೂಢವಾಗಿ ನಾಪತ್ತೆಯಾಗಿರೋದು? ಏನಂತಾರೆ ಇದಕ್ಕೆ ಸಂಬಂಧಪಟ್ಟ ಪೊಲೀಸರು? ರಂಗನಾಥ್, ಇಲ್ಲಿ ಕೇಸ್ ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ. ಆದ್ರೂ ಕೂಡ ಅವರು ಇವನ್ ಜ್ಞಾನೇಂದ್ರ ಕುಮಾರ್ ಗ್ಯಾಂಗ್ವಾರ್ ಅಂತ ಇವರು IAS ಆಫೀಸರ್. ಪ್ರೆಸೆಂಟ್ ಅವರು ಡೈರೆಕ್ಟರ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಾರ್ಚ್ ವರೆಗೂ ಕೂಡ ಅವರು KPS ಅಲ್ಲಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಈ ಒಂದು ಪಶು ವೈದ್ಯಕೀಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ದೊಡ್ಡ ಮಟ್ಟದ ಹಗರಣ ಆಗಿದೆ, ಆ ಸಂದರ್ಭದಲ್ಲಿ ಅವರೇ ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಈ ಸಂಬಂಧಪಟ್ಟಂತೆ ಅಲ್ಲಿ ಏನೋ ಒಂದು ಇತ್ತೀಚೆಗೆ ED ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರೈಡ್ ಆಯ್ತು. ಅದರ KPSC ಅಧ್ಯಕ್ಷರಾಗಿದ್ದಂತ ಏನು ಶಿವಶಂಕರಪ್ಪ ಅವರ ಮನೆ ಇರ್ಬೋದು, ಅವರ ಮಗಳು ಮನೆ ಇರ್ಬೋದು, ಸಂಬಂಧಿಕರು, ಸ್ನೇಹಿತರು ಮತ್ತೆ ಎಕ್ಸಾಮ್ ಯಾರ್ಯಾರು ಬಂದ್ರೆ ಅವ್ರದ್ದು ಕೂಡ ದೊಡ್ಡ ಮಟ್ಟದ ರೈಡ್ ಆಗಿತ್ತು. ಬಹುಶಃ ಇವ್ರದ್ದು ಕೂಡ ಜ್ಞಾನೇಂದ್ರ ಕುಮಾರ್ ಈ ಹಿಂದೆ ಅಲ್ಲಿ ಕಾರ್ಯನಿರ್ವಹಿಸಿದ್ರು. ನಂತರ ಈಗ MSME ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಮೊನ್ನೆ ಅವರ ಒಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಡೆಲ್ಲಿಗೆ ಹೋಗ್ತೀನಿ ಅಂತ ಅವರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಅವರು ದೇವನಹಳ್ಳಿ ಏರ್ಪೋರ್ಟ್ ವರ್ಗೂ ಹೋಗಿ ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಈ ಸಂಬಂಧಪಟ್ಟಂತೆ ಕೇಸ್ ಎಲ್ಲೂ ರಿಜಿಸ್ಟರ್ ಮಾಡಿಲ್ಲ. ಆದ್ರೆ CM ಆಫೀಸ್ ಇಂದ ಅವ್ರನ್ನ ಹುಡುಕಾಟ ಮಾಡಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಪೊಲೀಸರಿಗೆ ಬಂದಿದೆ. ಇಷ್ಟೆಲ್ಲ ನಾಪತ್ತೆ ಆಗಿದೆ ಅಂತ ಗೊತ್ತಾದ್ರೂ ಕೂಡ ಯಾಕೆ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ? ಅದು ಬಹಳ ಆಶ್ಚರ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಅವರ ಮನೆಯವರಾಗ್ಲಿ ಎಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ಬಹುಶಃ ಅವ್ರ ಮನೆಯವ್ರಿಗೆ ಗೊತ್ತಿರಬಹುದು ಎಲ್ಲಿದ್ದಾರೆ ಅಂತ. ಯಾಕೆಂದ್ರೆ ಈ ಒಂದು ED ರೈಡ್ ಆಯ್ತಲ್ಲ, ಅದಕ್ಕೆ ಭಯಪಟ್ಟು ಏನಾರ, ಯಾಕೆಂದ್ರೆ ಇವರೇ ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿದ್ರಿಂದ ಆ ಒಂದು ವಿಚಾರಕ್ಕೆ ಇವರು ನಾಪತ್ತೆ ಆಗಿದ್ರು ಅಥವಾ ಕೈಗೆ ಸಿಗದಂಗೆ ಇದ್ ಮಾಡ್ತಿದಾರೋ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಈಗ ಈ ಸಂಬಂಧಪಟ್ಟಂತೆ ಒಂದು ಚರ್ಚೆ ಅಂತೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಕಿರಣ್, ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗೆ.